ರಾಜಧಾನಿ ಬೆಂಗಳೂರಲ್ಲಿ ವಾಹನಗಳಿಗೆ ಅಕ್ರಮ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಂತ ಕೇಸು ಇತ್ತೀಚೆಗೆ ಬೆಳಕಿಗೆ ಬಂದಿತ್ತು. ಗುಜರಾತ್ನಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿತ್ತು. ಇದನ್ನ ಈಗ ಸಿಐಡಿಗೆ ಹಸ್ತಾಂತರಿಸಲಾಗಿದೆ. ಈ ಕೇಸನ್ನು ಗುಜರಾತ್ನ ಪೊಲೀಸರು ಪತ್ತೆ ಹಚ್ಚಿದ್ರು. ರಾಜಧಾನಿ ಬೆಂಗಳೂರಲ್ಲಿ ವಾಹನಗಳಿಗೆ ನಕಲಿ ಎಫ್ಸಿ ಕೊಡಲಾಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದರ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಈ ಕೇಸನ್ನು ಸಿಐಡಿ ತನಿಖೆ ಕೊಡಲಾಗಿದೆ. ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿದ ಬೆನ್ನಿಗೆ ಆರ್ಟಿಒ ಅಧಿಕಾರಿ ನಿಸಾರ್ ಅಹಮದ್ ಅವರನ್ನು ಅಮಾನತು ಮಾಡಲಾಗಿತ್ತು. ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಈಗ ಈ ಕೇಸನ್ನು ಸಿಐಡಿಗೆ ಹಸ್ತಾಂತರಿಸಲಾಗಿದೆ. ಕೋರಮಂಗಲ ಆರ್ಟಿಒ ಕಚೇರಿಯಿಂದ ಮಾಹಿತಿಯನ್ನ ಕೂಡ ಸಿಐಡಿ ತಂಡ ಸಂಗ್ರಹಿಸಿದೆ. ಬೆಂಗಳೂರಲ್ಲಿ ವಾಹನಗಳಿಗೆ ಅಕ್ರಮವಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ಕೊಡಲಾಗ್ತಾ ಇತ್ತು. ಬೆಂಗಳೂರಿನ ಕೋರಮಂಗಲ ಆರ್ಟಿಒದಲ್ಲಿ ಗುಜರಾತ್ನಲ್ಲಿ ವಾಹನಗಳನ್ನು ತಪಾಸಣೆಗೊಳಪಡಿಸಿದಾಗ ಬೆಂಗಳೂರಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಲಾಗಿದೆ. ವಾಹನ ಗುಜರಾತಲ್ಲೇ ಇದ್ರೂ ಕೂಡ, ಬೆಂಗಳೂರಿಗೆ ಬಾರದೇ ಇದ್ರೂ ಕೂಡ ಬೆಂಗಳೂರಲ್ಲಿ ಎಫ್ಸಿ ಮಾಡಲಾಗಿತ್ತು. ಸದ್ಯ ಈ ಕೇಸನ್ನು ಸಿಐಡಿಗೆ ಹಸ್ತಾಂತರಿಸಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಈಗ ಸಿಐಡಿ ಕೊಡಲಾಗಿದೆ ಅಂತಂದ್ರೆ ಈ ಪ್ರಕರಣದ ಆಳ ಅಗಲ ಇನ್ನೂ ಹೆಚ್ಚಿದೆ ಅಂತ ಅರ್ಥನಾ? ಹೌದು ರಕ್ಷಿತ್, ಇದು ಆರಂಭದಲ್ಲಿ ಕೇವಲ ಗುಜರಾತ್ ರಾಜ್ಯದ ವಾಹನಗಳಿಗೆ ಮಾತ್ರ ಅಕ್ರಮವಾಗಿ ಎಫ್ಸಿನ ಕೊಡಲಾಗಿತ್ತು ಅಂತ ಹೇಳಲಾಗಿತ್ತು. ಆದ್ರೆ ಯಾವಾಗ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟರು, ಯಾವಾಗ ಪ್ರಾಥಮಿಕವಾಗಿ ತನಿಖೆ ಶುರುವಾಯಿತು, ಇದು ಕೇವಲ ಗುಜರಾತ್ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದ ವಾಹನಗಳಿಗೂ ಕೂಡ ಏನು ಅಕ್ರಮವಾಗಿ ಎಫ್ಸಿ ಕೊಟ್ಟಿರೋದು ಕೂಡ ಬೆಳಕಿಗೆ ಬರುತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಈ ಪ್ರಕರಣದ ಆಳವಾಗಿ ಇದನ್ನು ತನಿಖೆ ಮಾಡ್ಬೇಕು ಅಂತ ಹೇಳಿ ಈಗ ಸಿಐಡಿಗೆ ವಹಿಸಿರುವಂತದ್ದು. ಈಗಾಗಲೇ ಸಿಐಡಿ ಅಧಿಕಾರಿಗಳ ತಂಡ ಇದರ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಸಂಗ್ರಹ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಏನು ಗುಜರಾತ್ ಸಾರಿಗೆ ಇಲಾಖೆ ಅಧಿಕಾರಿಗಳು ಕರ್ನಾಟಕದ ಸಾರಿಗೆ ಇಲಾಖೆ ಅಧಿಕಾರಿಗಳ ಒಂದು ಪತ್ರ ಬರೆದಿದ್ರು. ನಮ್ಮ ವಾಹನಗಳು ಕರ್ನಾಟಕಕ್ಕೆ ಬರದೇ ಇದ್ರು ಕೂಡ 450 ವಾಹನಗಳಿಗೆ ಅಕ್ರಮವಾಗಿ ನೀವು ಎಫ್ಸಿನ ಕೊಟ್ಟಿದ್ರಿ. ಕರ್ನಾಟಕದಲ್ಲಿ ಯಾವಾಗ ಎಫ್ಸಿ ಕೊಟ್ಟಿದ್ರು ಆಗ ಆ ವಾಹನಗಳು ಗುಜರಾತ್ನ ಇಂತಹ ಟೋಲ್ ಅಲ್ಲಿದ್ದು, ಇಂತಹ ಜಾಗದಲ್ಲಿದ್ದು ಅಂತ ಹೇಳ್ಬಿಟ್ಟು ಸಿಡಿ ಸಮೇತವಾಗಿ, ದೃಶ್ಯಗಳ ಸಮೇತವಾಗಿ ಸಾಕ್ಷಿಗಳನ್ನ ಕೊಟ್ಟಿದ್ರು. ಅದಾದ ನಂತರದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್‌ಲ್ಲೂ ಕೂಡ ಸಾಕ್ಷಿ ಸಮೇತವಾಗಿ ಸುದ್ದಿನ ಪ್ರಸಾರ ಮಾಡಿದ್ವಿ. ನಮ್ಮ ಸುದ್ದಿ ಯಾವಾಗ ಪ್ರಸಾರವಾಯಿತು ಆಗ ಸಾರಿಗೆ ಇಲಾಖೆ ಅಧಿಕಾರಿ ಎಚ್ಚೆತ್ತುಕೊಂಡು ಈ ಒಂದು ಎಫ್ಸಿ ಕೊಟ್ಟಂತಹ ಆರ್ಟಿಒ ಅಧಿಕಾರಿ ನಿಸಾರ್ ಅಹಮದ್ ಅವರನ್ನು ಅಮಾನತು ಮಾಡ್ತು. ನಂತರದಲ್ಲಿ ಪ್ರಾಥಮಿಕವಾಗಿ ತನಿಖೆ ಆಗಲಿ ಬಿಟ್ಟು ಎಚ್ಎಸ್ಆರ್ ಲೇಔಟ್ಗೆ ದೂರನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇದು ಹೊರ ರಾಜ್ಯದಲ್ಲಿ ಕೂಡ ಈ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ, ಹೊರ ರಾಜ್ಯದಲ್ಲೂ ಕೂಡ ಹೋಗಿ ತನಿಖೆ ಮಾಡಬೇಕಾಗಿರುವಂತಹ ಕಾರಣಕ್ಕಾಗಿ ಸಿಐಡಿ ಇಲಾಖೆಗೆ ಇದಕ್ಕೆ ಏನು ತನಿಖೆಗೆ ಒಳಪಟ್ಟಿರುವಂತದ್ದು. ಈಗ ಸಿಐಡಿ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ಸಿಐಡಿ ಅಧಿಕಾರಿಗಳು ಪ್ರಾಥಮಿಕವಾಗಿ ಎಲ್ಲ ಮಾಹಿತಿ ಕೂಡ ಸಂಗ್ರಹ ಮಾಡಿರುವಂತದ್ದು. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಕೇವಲ ಗುಜರಾತ್ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಮತ್ತೆ ಯುಪಿ ಇರುವಂತಹ ವಾಹನಗಳಿಗೂ ಕೂಡ ಅಕ್ರಮವಾಗಿ ಎಫ್ಸಿ ಕೊಟ್ಟರು ಕೂಡ ಗೊತ್ತಾಗ್ತಾ ಇದೆ. ಇದೊಂದು ಬಹುಕೋಟಿ ವಂಚನೆ ಪ್ರಕರಣ ಎಂದು ಕೂಡ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಕ್ರಮವಾಗಿ ಆರ್ಟಿಒ ಅಧಿಕಾರಿಗಳು ಯಾವ ರೀತಿಯಾಗಿ ಎಫ್ಸಿಗಳನ್ನು ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ. ಈ ತನಿಖೆ ನಂತರ ಕೇವಲ ನಿಸಾರ್ ಅಹಮದ್ ಅಷ್ಟೇನಾ ಅಥವಾ ಬೇರೆ ಬೇರೆ ಆರ್ಟಿಒ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಹೊರಬರಲಿದೆ. ರಕ್ಷತ್, ಧನ್ಯವಾದ ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.